ಅದೇನೋ ಇತ್ತೀಚೆಗೆ ಕೋಳಿ ಕಜ್ಜಾಯ ಅನ್ನುವಂಥದ್ದನ್ನು ಕೇಳಿ ನನಗೂ ಕೂಡ ಒಂದ್ಸಲ ಟ್ರೈ ಮಾಡಿ ನೋಡೋಣ ಅಂತ ಅನ್ನಿಸ್ತು. ಆ್ಯಕ್ಚುಲಿ ನನಗೆ ಇದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನಿಜ ಹೇಳಬೇಕು ಅಂತಂದರೆ ನಮ್ಮ ಶಿರ್ಸಿ ಮತ್ತು ಈ ಸಿದ್ದಾಪುರ ಭಾಗದಲ್ಲೆಲ್ಲ ಇದು ತುಂಬಾ ಫೇಮಸ್ ಅಂತೆ. ಯಾರಾದರೂ ನೆಂಟರು ಬಂದರೆ ಮನೆಗೆ ಅಥವಾ ವಿಶೇಷ ದಿನಗಳಲ್ಲಿ ಈ ಕೋಳಿ ಕಜ್ಜಾಯವನ್ನು ಮಾಡ್ತಾರಂತೆ. ನನಗೆ ಗೊತ್ತಿರಲಿಲ್ವಲ್ಲ, ಹಾಗಾಗಿ ತಿಳ್ಕೊಂಡು ಇದನ್ನು ಟ್ರೈ ಮಾಡಬೇಕು ಅಂತ ಇವತ್ತು ಟ್ರೈ ಮಾಡ್ತಾಯಿದ್ದೀನಿ. ಮೊದಲಿಗೆ ಈ ಬೌಲ್ ಏನು ತೊಗೊಂಡಿದ್ದೀನಲ್ವ, ಇದರಲ್ಲಿ ಅಳತೆಯ ಬೌಲ್ ಇದು. ಇದರಲ್ಲಿ 3 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅದೇ ಸೇಮ್ ಬೌಲ್ನಲ್ಲೇ ಅಕ್ಕಿ ಹಿಟ್ಟು ಮತ್ತು ಅನ್ನವನ್ನು ಕೂಡ ತೊಗೊಳ್ತಾ ಇದ್ದೀನಿ. ಅದಕ್ಕೋಸ್ಕರ ಅಳತೆಯನ್ನು ಕರೆಕ್ಟಾಗಿ ಹೇಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಉಪ್ಪು ಚೆನ್ನಾಗಿ ಕರಗ್ತಾ ಇದ್ದ ಹಾಗೆಯೇ ಇದಕ್ಕೆ ಒಂದು ಸ್ವಲ್ಪ ಜೀರಿಗೆಯನ್ನು ಆ್ಯಡ್ ಮಾಡಿದ್ದೀನಿ. ಅದ್ರ ಜೊತೆಗೆ ಅರ್ಧ ಕಪ್ನಷ್ಟು ಅನ್ನವನ್ನು ತೊಗೊಳ್ತಾ ಇದ್ದೀನಿ. ನೋಡಿ, ಸ್ವಲ್ಪ ಕಡಿಮೆ ಪ್ರಮಾಣದಲ್ಲೇ ಮಾಡಿಕೊಂಡ್ರೆ ಒಳ್ಳೆಯದು. ಏನಕ್ಕೆಂದರೆ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋರಿಗಾದರೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆಯೇ ತುಂಬ ಕಡಿಮೆ ಕ್ವಾಂಟಿಟಿಯಲ್ಲಿ ನಾವು ತೊಗೊಂಡಿರುವಂತಹ ಇಂಗ್ರೀಡಿಯೆಂಟ್ಸಲ್ಲೇ ತುಂಬ ಜಾಸ್ತಿ ನಾವು ಈ ಒಂದು ಕೋಳಿ ಕಜ್ಜಾಯವನ್ನು ಕೂಡ ಮಾಡ್ಕೋಬೋದು. ಅನ್ನವನ್ನು ಹಾಕ್ಕೊಂಡಿದ್ದಾದ ನಂತರ ಒಂದು ಸ್ವಲ್ಪ ಡ್ರೈ ಆಗಿರುವ ಹಿಟ್ಟನ್ನು, ಅಕ್ಕಿ ಹಿಟ್ಟನ್ನು ಒಂದು ಸ್ವಲ್ಪ ಉದುರಿಸ್ಕೊಳ್ತಾ ಇದ್ದೀನಿ. ಈ ಥರ ಬೈಂಡಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ. ಇದೆಲ್ಲನೂ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಯೋದಕ್ಕೆ ಬಿಡ್ತಾ ಇದ್ದೀನಿ. ನೀರೆಲ್ಲ ಚೆನ್ನಾಗಿ ಕುದಿಬೇಕು, ಅನ್ನ ಎಲ್ಲ ಸಾಫ್ಟ್ ಆಗಬೇಕು ಅದರಲ್ಲೇ. ನಂತರ ನೋಡಿ, ಅಕ್ಕಿ ಹಿಟ್ಟನ್ನು ಗಂಟಾಗದೇ ಇರೋ ರೀತಿಯಲ್ಲಿ ಈ ಥರ ನಿಧಾನವಾಗಿ ಹಾಕ್ಕೋಬೇಕಾಗತ್ತೆ. ಮಗಚ್ತಾನೆ ಇರಬೇಕು, ಎಲ್ಲೂ ಕೂಡ ಗಂಟಾಗಬಾರ್ದು. ನೀಟಾಗಿ ಎಲ್ಲ ಕಡೆಯಲ್ಲೂ ಸ್ಪ್ರೆಡ್ ಆಗಬೇಕು. ಅಕ್ಕಿ ಹಿಟ್ಟು ನೀರಿನ ಜೊತೆಯಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಗಟ್ಟಿ ಆಗ್ತಾ ಬರುತ್ತೆ. ಹಾಗೆಯೇ ಹದ ಕೂಡ ಕರೆಕ್ಟಾಗಿ ಸೆಟ್ ಆಗ್ತಾ ಹೋಗುತ್ತೆ. ನೀರು ಜಾಸ್ತಿ ಆಯಿತು ಅಂತಂದರೆ ತುಂಬಾ ಮೆತ್ತಗಾಗಿಬಿಡುತ್ತೆ. ಅಂದರೆ ಅನ್ನವನ್ನು ಕೂಡ ನಾವು ಹಾಕ್ಕೊಂಡಿರ್ತೀವಲ್ವ, ಹಾಗಾಗಿ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಹೇಳಿರುವಂತಹ ಕ್ವಾಂಟಿಟಿಯಲ್ಲಿ ಹಾಕ್ಕೊಂಡ್ರೆ ಕರೆಕ್ಟಾಗಿ ಅಳತೆ ಸಿಗುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ನೋಡಿ ಎಷ್ಟು ಗಟ್ಟಿ ಆಗ್ತಾ ಬಂತು ಹಿಟ್ಟು ಅಂತ. ಇವಾಗ ಇದನ್ನು ಆಫ್ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಆರೋದಕ್ಕೆ ಬಿಡ್ತೀನಿ. ಅಂದರೆ ಬಿಸಿ ಬಿಸಿ ಇರೋವಾಗಲೇ ನಾದ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಆರಿದೆ ಇವಾಗ ಹಿಟ್ಟು, ಆದರೂ ಕೂಡ ಬಿಸಿ ಇರೋವಾಗಲೇ ನಾದ್ಕೋಬೇಕು. ತುಂಬ ತಣ್ಣಗಾದರೆ ನಮಗೆ ಬೇಕಾದಂತಹ ಒಂದು ಶೇಪಲ್ಲಿ ಇದನ್ನು ನಾದ್ಕೊಳ್ಳೋದಕ್ಕೆ ಬರಲ್ಲ. ಅದಕ್ಕೋಸ್ಕರ ಬಿಸಿ ಬಿಸಿ ಇರೋವಾಗಲೇ, ಅಂದರೆ ನಿಮ್ಮ ಕೈಯಿಂದ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತಲ್ವ, ಅಷ್ಟು ಬಿಸಿ ಇರೋವಾಗಲೇ ಇದನ್ನು ಈ ಥರ ನಾದ್ಕೊಳ್ಳಿ. ಬೇಕಿದ್ರೆ ಒಂದು ಸ್ವಲ್ಪ ನೀರಲ್ಲಿ ಕೈಯನ್ನು ಅದ್ದಿಸ್ಕೊಂಡು ಕೂಡ ಈ ರೀತಿ ನಾದ್ಕೋಬಹುದು. ನೋಡಿ ಎಷ್ಟು ಚೆನ್ನಾಗಿ ಹಿಟ್ಟು ಸಾಫ್ಟ್ ಆಗ್ತಾ ಬಂದಿದೆ ಅಂತ. ಹಿಟ್ಟೆಲ್ಲ ಸಾಫ್ಟ್ ಆಗ್ತಾ ನೋಡಿ ಕೈಗೆ ಕೂಡ ಮೆತ್ಕೊಳ್ಳಲ್ಲ, ಅಷ್ಟು ಸಾಫ್ಟಾಗಿ ಚೆನ್ನಾಗಿ ಇದನ್ನು ಈ ರೀತಿ ನಾವು ನಾದ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆಯೇ ಸಾಮಾನ್ಯವಾಗಿ ನಮ್ಮಲ್ಲೆಲ್ಲ ಅಕ್ಕಿ ರೊಟ್ಟಿ ಏನು ಮಾಡ್ತೀವಲ್ವ, ಆವಾಗಲೂ ಕೂಡ ಇದೇ ಥರ ಹಿಟ್ಟನ್ನು ನಾದ್ಕೊಳ್ತೀವಿ. ನೋಡಿ, ಕೈಗೆ ಮೆತ್ಕೊಳ್ತಾ ಇಲ್ಲ, ಅಷ್ಟು ಕರೆಕ್ಟಾಗಿ ಬಂದಿದೆ ಹಿಟ್ಟು ಕೂಡ. ಇವಾಗ ಇದರಲ್ಲಿ ಚಿಕ್ಕ ಚಿಕ್ಕ ಪೋರ್ಷನ್ ಮಾಡ್ಕೊಳ್ತಾ ಇದ್ದೀನಿ. ಚಿಕ್ಕ ಉಂಡೆಯನ್ನು ತೊಗೊಂಡು ಇವಾಗ ನಾವು ದೇವರಿಗೆ ಬತ್ತಿಯನ್ನೆಲ್ಲ ಹೇಗೆ ಹೊಸಿತೀವಲ್ವ ಆ ಥರ, ಅಥವಾ ಕೋಡ್ಬಳೆಗೆ ಯಾವ ರೀತಿ ಈ ರೀತಿ ನಾವು ಹೊಸದ್ಬಿಟ್ಟು ರೌಂಡ್ ಶೇಪ್ ಕೊಡ್ತೀವಲ್ವ, ಸೇಮ್ ಅದೇ ರೀತಿಯಲ್ಲೇ ಇದನ್ನು ಕೊಡಬೇಕಾಗತ್ತೆ. ನೋಡಿ, ಕಡಿಮೆ ಹಿಟ್ಟನ್ನು ತೊಗೊಂಡು ಅದರಲ್ಲೇ ಒಂದು ಸ್ವಲ್ಪ ಕಟ್ ಮಾಡಿ ತೆಗಿತಾ ನಿಮಗೆ ಸಾಧ್ಯ ಆದಷ್ಟು ತೆಳ್ಳಗೆ ಇದನ್ನು ಈ ರೀತಿ ಹೊಸದು ತೊಗೋಬೇಕಾಗತ್ತೆ. ತುಂಬ ದಪ್ಪ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋವಾಗ ಬೇಯಿಸೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಸೊ ಕರೆಕ್ಟಾದಂತಹ ಹದದಲ್ಲಿದ್ದರೆ ಎಲ್ಲವನ್ನು ಈಕ್ವಲ್ ಆಗಿ ಒಂದೇ ಸಲ ಬೇಯಿಸ್ಕೋಬೋದಲ್ವಾ. ಈ ರೀತಿ ಹೊಸ್ಕೊಂಡು ನೋಡಿ ಎಷ್ಟು ನೀಟಾಗಿ ಬಂತು ಅಂತ. ಇವಾಗ ಇದನ್ನು ಜಾಯಿಂಟ್ ಮಾಡಬೇಕು. ಈ ಕೋಡ್ಬಳೆಯನ್ನೆಲ್ಲ ನಾವು ಯಾವ ರೀತಿ ಜಾಯಿಂಟ್ ಮಾಡ್ಕೋತೀವಲ್ವ, ಸೇಮ್ ಅದೇ ರೀತಿಯೇ ನೋಡಿ ಈ ರೀತಿ ಜಾಯಿಂಟ್ ಮಾಡಿಬಿಟ್ಟು ಬೇಕಿದ್ರೆ ಒಂದು ಸ್ವಲ್ಪ ಪ್ರೆಸ್ ಮಾಡ್ಬೋದು. ಕೈಯಲ್ಲಿ ಇಟ್ಕೊಂಡ್ಬಿಟ್ಟು ಅಂಗೈ ಮೇಲೆ ಇಟ್ಕೊಂಡು ಒಂದು ಸ್ವಲ್ಪ ಪ್ರೆಸ್ ಮಾಡಿಕೊಂಡ್ರೆ ಕರೆಕ್ಟಾದಂತಹ ಶೇಪ್ ಬರುತ್ತೆ. ಬೇಡ ಅಂತಂದರೆ ಹಾಗೆ ಕೂಡ ಬಿಡ್ಬೋದು ನೀವು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ರೌಂಡ್ ಶೇಪಲ್ಲಿ ಈ ರೀತಿ ಎಲ್ಲವನ್ನು ರೆಡಿ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಕೂಡ ಈ ರೀತಿ ಜಾಯಿಂಟ್ ಮಾಡ್ತಾ ಪ್ಲೇಟಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. ಒಂದಕ್ಕೊಂದು ಮೆತ್ಕೊಳ್ಳಲ್ಲ, ಒಂದ್ರ ಮೇಲೆ ಒಂದು ಇಟ್ಕೊಂಡ್ರೂ ಕೂಡ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡಿರ್ತೀವಲ್ವ, ಹಾಗಾಗಿ ಕರೆಕ್ಟಾಗಿ ಅದು ಹಿಟ್ಟು ಕೂಡ ಡ್ರೈ ಆಗಿರುತ್ತೆ. ಒಂದಕ್ಕೊಂದು ಮೆತ್ಕೊಳ್ಳಲ್ಲ ನಾವು ಈ ರೀತಿ ಜೋಡಿಸಿ ಇಟ್ಕೊಂಡಾಗ. ಇಷ್ಟನ್ನು ಇವಾಗ ಈ ರೀತಿ ಕಜ್ಜಾಯಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದೇ ಸಲಕ್ಕೆ ರೆಡಿ ಮಾಡಿಕೊಂಡ್ರೆ ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಕ್ಕೂ ಕೂಡ ತುಂಬಾ ಈಸಿ ಆಗುತ್ತೆ. ಚೆನ್ನಾಗಿ ಕಾದಿರುವಂತಹ ಎಣ್ಣೆಯನ್ನು ಲೋ ಫ್ಲೇಮ್ಗೆ ತಂದುಬಿಟ್ಟು ಈ ರೀತಿ ಒಂದೊಂದಾಗಿ ಕಜ್ಜಾಯಗಳನ್ನ ಬಿಟ್ಬಿಟ್ಟು ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ. ಲೋ ಫ್ಲೇಮ್ನಲ್ಲೇ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟಾಗಿರೋದ್ರಿಂದ ಅನ್ನವನ್ನು ಕೂಡ ಸೇರಿಸ್ಕೊಂಡಿರ್ತೀವಲ್ವ, ಹಾಗಾಗಿ ಬೇಯೋದಕ್ಕೆ ಒಂದು ಸ್ವಲ್ಪ ಟೈಮನ್ನು ತೊಗೊಳುತ್ತೆ. ನಾವು ಜಾಸ್ತಿ ಉರಿಯಲ್ಲಿ ಏನಾದರೂ ಬೇಯಿಸ್ಕೊಂಡ್ವಿ ಅಂತಂದರೆ ಬೇಗ ಹೊರಗಡೆ ಎಲ್ಲ ಕತ್ತು ಹೋದಂಗೆ ಆಗುತ್ತೆ, ಅಂದರೆ ಸೀದ್ ಹೋದಂಗೆ ಆಗಿಬಿಡುತ್ತೆ. ಬಟ್ ಒಳಗಡೆ ಮಾತ್ರ ಹಸಿ ಹಿಟ್ಟು ಹಾಗೇ ಇರುತ್ತೆ. ಅಕ್ಕಿ ಹಿಟ್ಟು ಸಾಮಾನ್ಯವಾಗಿ ಎಣ್ಣೆಯಲ್ಲಿ ಬೇಯೋದಕ್ಕೆ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ. ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾದಿರಬೇಕು. ನಂತರ ಲೋ ಫ್ಲೇಮ್ನಲ್ಲಿ ಈ ರೀತಿ ಇದನ್ನು ನಾವು ಎರಡೂ ಕಡೆಯಲ್ಲೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಸೌಟಲ್ಲಿ ಮಗ್ಚಾಕಕ್ಕೆ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು. ಈ ರೌಂಡ್ ಶೇಪ್ ಇರುತ್ತಲ್ವ, ಅದಕ್ಕೋಸ್ಕರ
ನಾನು ತಿಳ್ಕೊಂಡಿರೋ ಪ್ರಕಾರ ಒಂದು ವುಡ್ ಪೀಸ್ ಇರ್ಬೋದು ಅಥವಾ ಈ ಥರ ಸ್ಟಿಕ್ಕನ್ನು ಯೂಸ್ ಮಾಡಿ ಇದನ್ನು ಮಗ್ಚಿ ಹಾಕ್ಕೊಳ್ತಾರೆ ಎಲ್ಲರೂ ಕೂಡ. ನಾನು ಕೂಡ ನಮ್ಮ ಮನೆಯಲ್ಲಿ ಚಾಪ್ ಸ್ಟಿಕ್ಸ್ ಇತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಈ ರೀತಿ ಒಂದೊಂದೇ ಈ ಕಜ್ಜಾಯಗಳನ್ನ ತಿರುವಿ ಹಾಕ್ಕೊಳ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬೇಯುತ್ತೆ. ಆ್ಯಕ್ಚುಲಿ ನಾದ್ಕೊಂಡಿರುವಂತಹ ಹಿಟ್ಟು ಕರೆಕ್ಟಾಗಿರುವಂತಹ ಅಳತೆನಲ್ಲಿ ಹಾಕ್ಕೊಂಡಿದ್ರೆ ಹಿಟ್ಟಿನ ಹದ ಸರಿಯಾಗಿ ಬಂದಿರುತ್ತಲ್ವ, ಹಾಗಾಗಿ ಚೆನ್ನಾಗಿ ಬೇಯುತ್ತೆ ಎಲ್ಲ ಕಡೆಯಲ್ಲೂ. ನೋಡಿ, ಹೊರಗಡೆಯಿಂದ ಕ್ರಿಸ್ಪಿಯಾಗಿರುತ್ತೆ, ಒಳಗೆ ಮಾತ್ರ ಒಂದು ಸ್ವಲ್ಪ ಸಾಫ್ಟ್ ಆಗಿರುತ್ತೆ. ಬಿಸಿ ಬಿಸಿ ಇರುವಂತಹ ಕೋಳಿ ಸಾರಿನ ಜೊತೆಯಲ್ಲಿ ಇದನ್ನು ಡಿಪ್ ಮಾಡ್ಕೊಂಡು ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇವಾಗ ಬೆಂದಿರುವಂತಹ ಈ ಕಜ್ಜಾಯಗಳನ್ನು ಒಂದೊಂದಾಗಿ ಈ ಥರ ಚಾಪ್ಸ್ಟಿಕ್ಸ್ಗೆ ಜೋಡಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡ್ಕೊಳ್ಳೋದ್ರಿಂದ ಆಯಿಲನ್ನು ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳಲ್ಲ, ನೀಟಾಗಿ ಎಲ್ಲವನ್ನು ನಾವು ತೆಗೆದು ಇಟ್ಕೋಬೋದು. ನೋಡಿ, ಬಳೆಗಳ ಥರನೇ ಈ ಥರ ಜೋಡಿಸ್ಕೊತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನಿಜವಾಗ್ಲೂ ಕ್ರಿಸ್ಪಿಯಾಗಿ ಅಷ್ಟೇ ಸಾಫ್ಟಾಗಿ ಬಂದಿದೆ. ಇದನ್ನು ಇವಾಗ ಒಂದು ಟಿಶ್ಯೂ ಪೇಪರ್ನ ಆ್ಯಡ್ ಮಾಡಿರುವಂತಹ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಎಕ್ಸೆಸ್ ಆಯಿಲ್ ಏನಾದರೂ ಇತ್ತು ಅಂತಂದರೆ ಕಂಪ್ಲೀಟಾಗಿ ರಿಮೂವ್ ಆಗುತ್ತೆ. ನೋಡಿ, ಈ ರೀತಿ ಇವಾಗ ಕೋಳಿ ಕಜ್ಜಾಯಗಳು ರೆಡಿಯಾಗಿದೆ. ಇದನ್ನು ಇವಾಗ ಸರ್ವ್ ಮಾಡ್ಕೋಬೇಕಷ್ಟೇ. ಕೋಳಿ ಸಾರು ಕೂಡ ರೆಡಿಯಾಗಿದೆ ಇನ್ನೊಂದು ಕಡೆಯಲ್ಲಿ. ಈ ಸಲ ಚಿಕನ್ ತಂದಿದ್ರಲ್ಲಿ ಸ್ವಲ್ಪ ಫ್ಯಾಟ್ ಜಾಸ್ತಿ ಇತ್ತು, ಹಾಗಾಗಿ ಆಯಿಲಿ ಅಂತ ಅನ್ನಿಸ್ಬಿಡ್ತು ನನಗಂತೂ. ಬಟ್ ಸಾರಿನ ಟೇಸ್ಟ್ ಅಂತೂ ಸಖತ್ತಾಗಿ ಬಂದಿತ್ತು. ಏನು ಮಾಡೋಕ್ಕಾಗಲ್ಲ, ಸಮ್ಟೈಮ್ಸ್ ಹಾಗೆ ಆಗುತ್ತೆ ಅಲ್ವಾ. ಇವಾಗ ನೋಡಿ, ಕೋಳಿ ಕಜ್ಜಾಯಗಳೆಲ್ಲ ರೆಡಿಯಾಗಿದೆ, ಬಿಸಿಯಾಗಿದೆ, ಸಾರು ಬಿಸಿಯಾಗಿದೆ, ಕಜ್ಜಾಯ ಕೂಡ ಬಿಸಿಯಾಗಿದೆ. ಇದನ್ನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಪ್ಲೇಟಲ್ಲಿ ಜೋಡಿಸ್ಕೋಬೋದು. ಹಾಗೆಯೇ ಈ ಕೋಳಿ ಕಜ್ಜಾಯ ಹಿಟ್ಟನ್ನು ರೆಡಿ ಮಾಡೋವಾಗ ಈರುಳ್ಳಿಯನ್ನು ಕೂಡ ಹಾಕ್ಕೋತಾರಂತೆ. ನನಗೆ ಅದು ಬೇಕು ಅಂತ ಅನ್ನಿಸ್ಲಿಲ್ಲ, ಅದಕ್ಕೋಸ್ಕರ ಸ್ಕಿಪ್ ಮಾಡಿದ್ದೀನಿ. ನೀವು ಬೇಕಿದ್ದರೆ ಸೇರಿಸ್ಕೊಂಡು ಕೂಡ ಹಿಟ್ಟನ್ನು ನಾದ್ಕೋಬೋದು. ಇವಾಗ ಇದನ್ನು ಟೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಈ ಒಂದು ಮಳೆಯ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಸಖತ್ ಟೇಸ್ಟಿಯಾಗಿತ್ತು. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿ ಅಷ್ಟೇ ಸಿಂಪಲ್ಲಾಗಿ ತುಂಬ ಕಡಿಮೆ ಸಮಯದಲ್ಲಿ ಈ ಕೋಳಿ ಕಜ್ಜಾಯವನ್ನು ನಾವು ರೆಡಿ ಮಾಡ್ಕೋಬೋದು. ನಿಮಗೂ ಕೂಡ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಖಂಡಿತ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ. ಹೊಸದಾಗಿ ಯಾರಾದರೂ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡ್ತೀರಾ ಅಲ್ವಾ. ಇಂಥದ್ದೇ ಹೆಲ್ದಿ ರೆಸಿಪಿ ಜೊತೆಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಪ್ರೀತಿಯ ನಮಸ್ಕಾರ. ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.